ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭಾಗಿಯಾಗಿರುವುದರಿಂದ ಕೂಡಲೇ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಶಾಸಕ ಬಿಪಿ ಹರೀಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013ರ ಚುನಾವಣೆಯಲ್ಲಿ ಮೂಡಾ ನಿವೇಶನದ ಬಗ್ಗೆ ಮಾಹಿತಿಯನ್ನೇ ನೀಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರ ಹಕ್ಕನ್ನ ಕಿತ್ತುಕೊಂಡಿದ್ದಾರೆ ಎಂದು ದೂರಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದೂ ಸೋಲನ್ನ ಒಪ್ಪಿದವರಲ್ಲ. ಇದೀಗ ಅವರ ಶಕ್ತಿ ಕುಂದಿದ್ದು ಹತಾಶರಾಗಿದ್ದಾರೆ. ಹಾಗಾಗಿ ಅಂತಿಮವಾಗಿ ಜಾತಿ ಅಸ್ತ್ರ ಪ್ರಯೋಗಿಸಿದ್ದು ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಒಂದು ಭೂಮಿಯನ್ನ ಮೂಡಾ ವಶಪಡಿಸಿಕೊಂಡಿದ್ದು 92ರಲ್ಲಿ ಭೂ ಸ್ವಾಧೀನವಾದಂಥ ಜಮೀನನ್ನು 2004ರಲ್ಲಿ ಪಾರ್ವತಮ್ಮನವರ ಅಣ್ಣ ತೆಗೆದುಕೊಳ್ಳಿಕ್ಕೆ ಬರುತ್ತಾ? ಭೂಸ್ವಾಧೀನ ಆಗಿದೆ. ಮೊದಲಿಗೆ ಗೊತ್ತಾಗ್ತದೆ ಭೂಸ್ವಾಧೀನ ಆದಂಥ ಜಮೀನನ್ನು, ಬಡವರ ಜಮೀನನ್ನು, ತಿಳುವಳಿಕೆ ಇಲ್ಲದಂಥವ್ರ ಜಮೀನನ್ನು ಪಾರ್ವತಮ್ಮನವರ ಅಣ್ಣವರು ಖರೀದಿ ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಎರಡನೇದು, ಪಾರ್ವತಮ್ಮನವ್ರ ಹೆಸರಿಗೆ ಬದಲಾವಣೆಗೊಂಡಂಥ ಈ ಜಮೀನು 2013ರ ಸಿದ್ದರಾಮಯ್ಯನವ್ರ ಚುನಾವಣೆಯಲ್ಲಿ ಆ ಜಮೀನನ್ನು ತೋರಿಸೇ ಇಲ್ಲ. ಇವತ್ತು ಅಭ್ಯರ್ಥಿ ತನ್ನ ಮತ್ತು ತನ್ನ ಹೆಂಡತಿಯ ಆಸ್ತಿ ಸಂಪೂರ್ಣವಾದಂಥ ವಿವರಣೆಯನ್ನು ಚುನಾವಣೆ ನಾಮಿನೇಷನ್ ಫೈಲ್ ಸಂದರ್ಭದಲ್ಲಿ ಕೊಡಬೇಕು. ಆದರೆ ಸಿದ್ದರಾಮಯ್ಯನವರು 2013ರ ಚುನಾವಣೆಯಲ್ಲಿ ಇದು ಯಾವುದನ್ನು ಕೂಡ ಅವರು ತೋರಿಸಿಲ್ಲ. ಇದು ಗೊತ್ತಾಗ್ತದೆ ಬಡವರ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಮಡದಿಗೋಸ್ಕರವಾಗಿ. ಬಡವರಿಗೆ ಸಿಗಬೇಕಾದಂಥ ನಿವೇಶನಗಳನ್ನು ಸುಮಾರು 14-15 ನಿವೇಶನಗಳನ್ನು ಮೂಡಾದವರು ಪಾರ್ವತಮ್ಮನವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಮೇಲೆ ಗೊತ್ತಾಗ್ತದೆ. ಇದೊಂದು ದೊಡ್ಡ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಭಾಗವಹಿಸಿರೋದ್ರಿಂದ ತಕ್ಷಣ ದಾವಣಗೆರೆ ಜಿಲ್ಲಾ BJP ವತಿಯಿಂದ ಅವರ ರಾಜೀನಾಮೆಗೆ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಇವತ್ತು ನಮ್ಮ ನಾಯಕರನ್ನು, ಏನು ನ್ಯಾಯವನ್ನು ಕೇಳಲಿಕ್ಕೆ ಹೋದಂಥವ್ರನ್ನ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂಥ ಜನರನ್ನು ಈಗಾಗಲೇ ರಾಜ್ಯಾಧ್ಯಕ್ಷರಿಂದ ಹಿಡಿದು ಅನೇಕ ಶಾಸಕರನ್ನ ಮತ್ತು ನಮ್ಮ ನಾಯಕರನ್ನು ಬಂಧಿಸಿದ್ದಾರೆ. ಇದನ್ನು ದಾವಣಗೆರೆ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸೋದ್ರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಯ ನಂತರ ಅದರ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಧರಣಿಯನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ.